ಹಾಯ್ ಹಾಲ್ ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಫ್ರೆಶ್ ಅಪ್ ಆಗಿದ ತಕ್ಷಣ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೀರು ಕುಡಿದ್ಬಿಟ್ಟು ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟಿಗಂತ ಬ್ಲ್ಯಾಕ್ ಚೆನ್ನ ಗ್ರೇವಿ ಮಂಗಳೂರು ಬನ್ ರೆಡಿ ಮಾಡ್ಕೊತಾ ಇದೆ. ಫಸ್ಟ್ ಗ್ರೇವಿಗೆ ಕಡಲೆಕಾಳು, ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಮಸಾಲೆಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಹುರಿಗಡಲೆ, ಪಪ್ಪಿ ಸೀಡ್, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊತೀನಿ. ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇ ಲೀಫ್ ಹಾಕಿ, ಆನಿಯನ್ ಹಾಕಿ, ಬ್ರಿಂಜಾಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಒಗ್ಗರಣೆಯಲ್ಲೇ ಸ್ವಲ್ಪ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕಲರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಾದ ನಂತರ ನಾನು ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊಂಡು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಯಿಲ್ ಬಿಟ್ಟಾದ ನಂತರ ಬೇಯಿಸಿರುವಂಥ ಕಡಲೆಕಾಳು, ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಬನ್ನಿಂಗ್ ನಾನು ನೈಟೇ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನಿಲ್ಲ ಅಂದರೂ 8ರಿಂದ 10 ಅವರ್ ಅದು ಚೆನ್ನಾಗಿ ನೆನಿಬೇಕು, ಆವಾಗಲೇ ಸಾಫ್ಟಾಗಿ ಚೆನ್ನಾಗಿ ಬರೋದು. ಪೂರಿಗಿಂತ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ನೋಡೋದಕ್ಕೂ ಕಲರ್ ಚೆನ್ನಾಗಿರುತ್ತೆ. ಮಂಗಳೂರು ಬನ್ ಯೂಶ್ವಲಾಗಿ ಎಲ್ಲರೂ ಚಟ್ನಿ ಮಾಡ್ಕೊತಾರೆ, ಆದರೆ ನಮ್ಮ ಮನೆಯಲ್ಲಿ ಚಟ್ನಿ ತಿನ್ನೋದಿಲ್ಲ ಅಂದ್ಬಿಟ್ಟು ಗ್ರೇವಿ ಮಾಡ್ಕೊಂಡಿದ್ದೆ. ಎಲ್ಲರೂ ಇಷ್ಟಪಟ್ಟು ಚೆನ್ನಾಗಿ ತಿಂದರು. ಬ್ರೇಕ್ಫಾಸ್ಟ್ ಆದಮೇಲೆ ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಂಡೆ, ತುಂಬ ಸೆಕೆ ಆಗ್ತಾಯಿತ್ತು ಅಂತ. ಕೂಲಾಗಿ ಚೆನ್ನಾಗಿತ್ತು ಕುಡಿಯೋದಕ್ಕೆ. ಲಂಚಿಗೆ ನಾನು ರೈಸು, ಟೊಮೊಟೊ ಕರಿ, ಎಗ್ ಬುರ್ಜಿ ಮಾಡಿಕೊಂಡು ಮುಗಿಸ್ಕೊಂಡೆ. ಈ ವಿಡಿಯೋನ ಮುಗಿಸೋದ್ರ ಮೂಲಕ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳು ದೇವ್ರ ಥರ, ದೇವ್ರ ಹಾಗೆ, ದೇವ್ರಿದ್ದ ಹಾಗೆ ಅಂತ ಏನೆಲ್ಲ ಹೇಳ್ತಾರೆ, ಅದು ಎಷ್ಟು ಸತ್ಯನೋ ನನಗಂತೂ ಗೊತ್ತಿಲ್ಲ. ಆದರೆ ದೇವರಿಗೆ ಮಕ್ಕಳು ತುಂಬ ಹತ್ತಿರ ಆಗಿರ್ತಾರೆ. ಯಾಕಂದರೆ ಮಕ್ಕಳಲ್ಲಿ ಯಾವುದೇ ಥರ ನೆಗೆಟಿವ್ ಇರೋದಿಲ್ಲ, ಅವ್ರ ಆತ್ಮ ಪರಿಶುದ್ಧವಾಗಿರುತ್ತೆ. ಅದೇ ರೀತಿ ನಮ್ಮ ಆತ್ಮ ಕೂಡ ಪರಿಶುದ್ಧವಾಗಿ ಇಟ್ಕೊಂಡ್ರೆ ನಾವು ಕೂಡ ದೇವರಲ್ಲಿ ಹತ್ತಿರ ಆಗ್ತೀವಿ. ಬಾಯ್, ಮತ್ತೆ ನಾಳೆ ಸಿಗೋಣ.